ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾನಗರಿ ಬೆಂಗಳೂರಿಗೆ ಕೊನೆಗೂ ಹೊಸ ಉಸ್ತುವಾರಿ ಸಿಕ್ಕಿದ್ದಾರೆ. ಖಾತೆ ಹಂಚಿಕೆಯ ಮುನಿಸು ಶಮನವಾಗ್ತಾ ಇದ್ದಂತೆ ಸಚಿವ ಕೃಷ್ಣ ಬೈರೇಗೌಡ ಜಿಬಿಎ ಅಧಿಕಾರಿಗಳ ಸಭೆ ನಡೆಸಿದ್ರು. ಮೊದಲ ಸಭೆಯಲ್ಲೇ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಚಿವ ಕೆಲಸ ಮಾಡಿ ಇಲ್ಲ ಅಂದ್ರೆ ಕುರ್ಚಿ ಬಿಡಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟರು. ಸುದೀರ್ಘ ಕಾಲ ನಡೆದ ಸಭೆಯಲ್ಲಿ ಕೇಳಿ ಬಂದಿದ್ದು ಒಂದೇ ಅಜೆಂಡಾ, ಅದು 1.5 ಕೋಟಿ ಜನರಿರೋ ಬೆಂಗಳೂರನ್ನ ಸಮಸ್ಯೆ ಮುಕ್ತ ಮಾಡಬೇಕು ಅನ್ನೋದು. ಮೊದಲ ಸಭೆಯಲ್ಲೇ ಜಿಬಿಎ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಕ್ಲಾಸ್. ಬೆಂಗಳೂರಿನ ರಸ್ತೆ ಗುಂಡಿಗಳ ಸ್ಥಿತಿ ಕಂಡು ಸಚಿವರ ಕೆಂಡಾಮಂಡಲ. ಖಾತೆ ಹಂಚಿಕೆ ಬಳಿಕ 12 ದಿನಗಳ ಕಾಲ ಮುನಿಸಿಕೊಂಡಿದ್ದ ಶಾಸಕ ಕೃಷ್ಣ ಬೈರೇಗೌಡ ಇಂದು ಕೊನೆಗೂ ಬೆಂಗಳೂರು ಉಸ್ತುವಾರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಸಚಿವರು ಫುಲ್ ಆಕ್ಷನ್ ಮೂಡ್ಗೆ ಇಳಿದಿದ್ರು. ಜಿಬಿಎ ಅಧಿಕಾರಿಗಳ ಜೊತೆ ಮೊದಲ ಸಭೆ ನಡೆಸಿದ ಸಚಿವರು ಅಧಿಕಾರಿಗಳ ಮಂದಗತಿ ಕೆಲಸಕ್ಕೆ ಮೊದಲ ಸಭೆಯಲ್ಲೇ ಎಲ್ಲರಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಭೆಯ ವೇಳೆ ರಸ್ತೆ ಗುಂಡಿಗಳ ಸಮಸ್ಯೆ ಕುರಿತು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಸಚಿವರು ಪದೇ ಪದೇ ರಸ್ತೆ ಗುಂಡಿಗಳು ಉಂಟಾಗ್ತಾ ಇರುವುದಕ್ಕೆ ಕಾರಣವೇನು ಎಂದು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು. 1.5 ಕೋಟಿ ಜನರಿರೋ ಈ ಮಹಾನಗರಿಯನ್ನ ಸಮಸ್ಯೆ ಮುಕ್ತ ಮಾಡೋಕೆ ನಿಮ್ಮಿಂದ ಆಗಲ್ಲ ಅಂದ್ರೆ ಕುರ್ಚಿ ಬಿಟ್ಟು ಇಳಿಯಿರಿ ಅಂತ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ರು. ಬೆಂಗಳೂರಿನಲ್ಲಿ ವಾಸ ಮಾಡತಕ್ಕಂಥ 1.5 ಕೋಟಿ ಜನಗಳ ದೈನಂದಿನ ಜೀವನ ಸುಧಾರಣೆ ಆಗಬೇಕು ಅಂದ್ರೆ ಸಮಸ್ಯೆಗಳು 4 ಇದಾವೆ. ಇಲ್ಲಿ ರಸ್ತೆ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಗಾರ್ಬೇಜ್ದು ಅಥವಾ ಬೆಂಗಳೂರಿನ ಸೌಂದರ್ಯ, ಸ್ವಚ್ಛತೆ, ಹೀಗೆ ಮಳೆ ನೀರು ಮಗದೊಂದು ಸಮಸ್ಯೆಗಳು ಇದಾವೆ. ಸೊ ಈ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತಾನೆ ಹಿಂದೆ ಇದ್ದಂತ ಒಂದೇ ಒಂದು BBMP ಅಂತ ಇದ್ರೆ 1.5 ಕೋಟಿ ಜನಸಂಖ್ಯೆ ವಾಸ ಮಾಡ್ತಕ್ಕಂಥ ಪ್ರದೇಶ ಯಾರು ಒಬ್ಬರು ಕಮಿಷನರೇಟ್ ಕಡೆಯಿಂದ ಸಾಲ್ವ್ ಮಾಡೋದಕ್ಕೆ ಪರಿಹಾರ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಒಂದು GBA ಸೂಪರ್ ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡಿ 5 ಕಮಿಷನರೇಟ್ಗಳನ್ನ ಮಾಡಿ ಇದು ಒಂದು ನನ್ನ ಪ್ರಕಾರ ಬೆಂಗಳೂರಿನ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಒಂದು ಮೂಲಭೂತ ಪರಿಹಾರ ಇದು. ಇದೇ ವೇಳೆ ವೈಟ್ ಟಾಪಿಂಗ್ ಕೆರೆಗಳ ಅಭಿವೃದ್ಧಿ, ಕಂದಾಯ ವಸೂಲಿ ಹಾಗೆ ಈ ಖಾತಾ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಕಸದ ಟೆಂಡರ್ ಅವ್ಯವಹಾರದ ಬಗ್ಗೆ ಕೇಳಿ ಬರ್ತಿರೋ ಟೀಕೆಗಳಿಗೂ ಸಚಿವರು ಖಡಕ್ ಉತ್ತರವನ್ನು. ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ ಕೊಟ್ರು. ಟೆಂಡರ್ ಅವ್ಯವಹಾರ ಆರೋಪಕ್ಕೆ ಕುರಿತಂತೆ ಪರಿಶೀಲನಾ ಸಮಿತಿ ರಚಿಸಲಾಗಿದ್ದು ದೂರುಗಳಿದ್ರು ಅಲ್ಲಿ ಸಲ್ಲಿಸಿ ಅಂತ ಸಲಹೆ ಕೊಟ್ರು. ಹಾಗೇನೇ ಖಾತೆ ವಿಚಾರದಲ್ಲಿ ಮೃದು ಧೋರಣೆ ತೋರಿರೋ ಸಚಿವರು ನನ್ನ ಅಭಿಪ್ರಾಯ ಸಿಎಂ ಗಮನಕ್ಕೆ ತರಲಾಗಿದೆ. ರಾಜಕೀಯದಲ್ಲಿ ಎಲ್ಲವೂ ಎಲ್ಲಾ ಸಮಯದಲ್ಲಿ ಸಿಗೋದಿಲ್ಲ, ಕೊಟ್ಟ ಜವಾಬ್ದಾರಿ ಸ್ವೀಕರಿಸಿ ಕೆಲಸ ಮಾಡಬೇಕಿದೆ ಅಂತ ಮಾರ್ಮಿಕವಾಗಿ ನುಡಿದ್ರು. ಅಂತಿಮವಾಗಿ ಅದು ತಮಗೂ ಗೊತ್ತಿದೆ, ಮುಖ್ಯಮಂತ್ರಿಗಳ ವಿವೇಚನೆಗೆ ಒಳಪಟ್ಟಂತ ವಿಷಯಗಳು ಇವು. ಮರುಪರಿಶೀಲನೆ ಮಾಡಿ ಅಂತ ನಾನು ಕೇಳಬಹುದು. ಕೇಳಲಿಕ್ಕೆ ಕಾರಣ ಏನು? ನಾಳೆ ನಾವು ತಳಮಟ್ಟದಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಪಷ್ಟತೆ ಇರಬೇಕು ಅನ್ನೋದು ಕಾರಣ. ಆ ಹಿನ್ನೆಲೆಯಲ್ಲಿ ದಯವಿಟ್ಟು ಮರುಪರಿಶೀಲನೆ ಮಾಡಿ ಅಂತ ನಾನು ಅವ್ರನ್ನ ಮನವಿ ಮಾಡಿದ್ದೇನೆ. ಆದರೆ ಅಂತಿಮವಾಗಿ ಅದು ಅವರ ವಿವೇಚನೆ ಅನ್ನೋದನ್ನ ನಾನು ಒಪ್ಕೊಳ್ಬೇಕಾಗುತ್ತೆ, ನೀವು ಒಪ್ಕೊಳ್ಬೇಕಾಗುತ್ತೆ. ಏನೋ ಇರುತ್ತೆ, ಅವೆಲ್ಲ ಅವರವರ ನಮ್ಮ ಅರ್ಹತೆಗೆ ತಕ್ಕ ಹಾಗೆ ಬಹುಶಃ ತೀರ್ಮಾನಗಳು ಆಗ್ತವೆ. ಅದನ್ನೆಲ್ಲ ನಾವು ಒಪ್ಕೊಳ್ಬೇಕು. ನನ್ನ ಅರ್ಹತೆ ಬಗ್ಗೆ ನಾನೇ ಹೇಳ್ಕೊಳಕ್ ಹೋದ್ರೆ ಅದರಲ್ಲಿ ನನ್ನ ಅರ್ಹತೆ ಏನು ಅನ್ನೋದನ್ನ ಮತ್ತೊಬ್ರು ಹೇಳ್ಬೇಕೇ ಹೊರತು ನಾನು ಹೇಳ್ಕೋಬಹುದು. ಹಲವು ವರ್ಷಗಳ ಬಳಿಕ ಬೆಂಗಳೂರಿಗರಿಗೆ ಬೆಂಗಳೂರು ಉಸ್ತುವಾರಿ ಸಿಕ್ಕಿದ್ದು ಸಂತಸದ ವಿಚಾರ. ಅದೇನೇ ಇರಲಿ, ಕೃಷ್ಣ ಬೈರೇಗೌಡ ಮೊದಲ ಸಭೆಯಲ್ಲೇ ಅಧಿಕಾರಿಗಳಿಗೆ ಖಡಕ್ ಸಂದೇಶವನ್ನ ನೀಡಿದ್ದು ಸಮಸ್ಯೆಗಳ ಪರಿಹಾರಕ್ಕೆ ಎಷ್ಟು ವೇಗವಾಗಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.